ನಮಸ್ಕಾರ. ಆಹಾರ, ಆರೋಗ್ಯ, ಅಧ್ಯಾತ್ಮ ಈ ಸಂಸ್ಕಾರದ ಬೆಳಕಿಗೆ ತಮ್ಮೆಲ್ಲರಿಗೂ ಸ್ವಾಗತ, ಸುಸ್ವಾಗತ. ಇವತ್ತು ನಮ್ಮೊಂದಿಗಿದ್ದಾರೆ ಡಾಕ್ಟರ್ ಭರತ್ ಎನ್. ಅವರು MD ಪೀಡಿಯಾಟ್ರಿಕ್ಸ್ ಮಾಡಿ ಅದರ ನಂತರ ನ್ಯೂನೆಟಾಲಜಿನಲ್ಲಿ ಫೆಲೋಶಿಪ್ ಮಾಡಿ ಈಗ ಚಿನ್ಮಯ ಮಿಷನ್ ಆಸ್ಪತ್ರೆಯಲ್ಲಿ ಅವರು ಪುಟ್ಟ ಮಕ್ಕಳು ಅಂದ್ರೆ ಹೊಸದಾಗಿ ಹುಟ್ಟಿದಂತ ಶಿಶುಗಳ ನವಜಾತ ಶಿಶುಗಳ ತಜ್ಞರಾಗಿ ಕೆಲಸ ಮಾಡ್ತಾ ಇದ್ದಾರೆ. ಇವತ್ತು ಅವರು ಒಂದು ವಿಶೇಷ ಕಥೆಯನ್ನ ಹೇಳಕ್ ಬಂದಿದ್ದಾರೆ. ಯಾವಾಗ್ಲೂ ನೀವು ವಿಜು ಅಜ್ಜಿಯ ಕಥೆಯನ್ನ ಕೇಳಿದಿರಿ, ಇವತ್ತು ಅವರು ಕರುಳ ಬಳ್ಳಿಯ ಕಥೆಯನ್ನ ಹೇಳಕ್ ಬಂದಿದ್ದಾರೆ. ಅವ್ರನ್ನ ಸ್ವಾಗತ ಮಾಡೋಣ. ನಮಸ್ಕಾರ ಭರತ್ ಅವರೇ. ನಮಸ್ತೆ ಮೇಡಮ್. ಥ್ಯಾಂಕ್ಸ್ ಫಾರ್ ದ ಇಂಟ್ರಡಕ್ಷನ್ ಮೇಡಮ್. ಇದು ಕರಳು ಬಳ್ಳಿ ಅಂತಂದ್ರೆ ಎಲ್ಲರಿಗೂ ಗೊತ್ತು. ಯಾಕಂತಂದ್ರೆ ಬಳ್ಳಿ ತರ ಕಾಣುತ್ತೆ. ಆಮೇಲೆ ತಾಯಿಯಿಂದ ಪೋಷಣೆ ಮತ್ತೆ ಪ್ರಾಣವಾಯುವನ್ನ ಮಗುಗೆ ತಲುಪಿಸುತ್ತೆ ಅನ್ನೋದು ಎಲ್ಲರಿಗೂ ಗೊತ್ತು. ಆದರೆ ಅದರ ಮಹತ್ವ ಎಷ್ಟು ದಿನದಿರುತ್ತೆ ಏನು ಅನ್ನೋದು ಎಷ್ಟೋ ಜನರಿಗೆ ಗೊತ್ತೇ ಇಲ್ಲ. ಅದು ಎಷ್ಟೋ ಜನ ಏನು ಮೆಡಿಕಲ್ ಪ್ರೊಫೆಷನ್ ಅಲ್ಲಿ ಇದ್ದವರು ಕೂಡ ಅದನ್ನ ಮೆಡಲ್ ಮಾಡಿ ಅದ್ರ ಮುಖಾಂತರ ಟ್ರೀಟ್ಮೆಂಟ್ ಕೊಟ್ಟಾಗ ಇನ್ಫೆಕ್ಷನ್ ಆಗಿದ್ದು ನೋಡಿದ್ದೀನಿ ನಾನು. ಹಾಗಾಗಿ ಫ್ರಮ್ ಹಾರ್ಸಸ್ ಮೌತ್ ಅಂದ್ರೆ ನಿಮ್ಮ ಬಾಯಿಂದ ಕೇಳೋಣ ಅಂತ. ದಯವಿಟ್ಟು ಈ ಕರುಳು ಬಳ್ಳಿಯ ಮಹತ್ವ ಹೇಗಿರುತ್ತೆ ಏನು ಅನ್ನೋದು ತಿಳಿಸ್ಕೊಂಡು. ಖಂಡಿತ ಮೇಡಮ್. ಈ ಕರಳು ಬಳ್ಳಿ ಅನ್ನೋ ಕತೆ ಸ್ಟಾರ್ಟ್ ಆಗೋದು ಮಗು ಹುಟ್ಟಕ್ಕೂ ಮುಂಚೆಯಿಂದ. ಸೊ ಮಗು ಹುಟ್ಟಕ್ಕೂ ಮುಂಚೆ ನೀವ್ ಹೇಳ್ದಂಗೆ ತಾಯಿಯ ಗರ್ಭದಲ್ಲಿದ್ದಾಗ ಮಗುವಿಗೆ ಪೌಷ್ಟಿಕಾಂಶ, ನ್ಯೂಟ್ರಿಷನ್ ಅಂತ ಏನ್ ಹೇಳ್ತೀವಿ, ಅದು ಇದ್ರ ಮುಖಾಂತರನೇ ಹೋಗ್ತಾ ಇರುತ್ತೆ. ಇದರಲ್ಲಿ ಬ್ಲಡ್ ಫ್ಲೋ ಆಗ್ತಾ ಇರುತ್ತೆ. ಪ್ಲಾಸೆಂಟಾ, ತಾಯಿಯ ಪ್ಲಾಸೆಂಟಾ ಇಂದ ಮಗುವಿನ ಕಡೆಗೆ ಬ್ಲಡ್ ಫ್ಲೋ ಆಗ್ತಾ ಇರುತ್ತೆ. ಸೊ ಇದು ಒಂದು ಇಂಪಾರ್ಟೆಂಟ್ ವಸ್ತು ಆಗುತ್ತೆ. ಇದು ಏನಕ್ಕೆ ಹೆಲ್ಪ್ ಮಾಡುತ್ತೆ? ಒಂದು ನ್ಯೂಟ್ರಿಷನ್ಗೆ, ಇನ್ನೊಂದು ಮಗು ಇರೋ ಕಸನೂ ತೆಗಿಯೋದಕ್ಕೆ ಹೆಲ್ಪ್ ಮಾಡ್ತಾ ಇರುತ್ತೆ. ಅಂಡ್ ಹೌದು, ಇದು ನೀವು ಹೇಳಿದಾಗ ನನಗೆ ನೆನಪಾಯ್ತು. ನಾವು ಕಾರ್ಡಿಯಾಲಜಿಸ್ಟ್ ಆಗಿ ಏನಂತಂದ್ರೆ ಆರ್ಟ್ರೀಸ್ ಅಂತಂದ್ರೆ ಮಹಾಧಮನಿಗಳು ಅಥವಾ ಧಮನಿಗಳಂದ್ರೆ ಅದರಲ್ಲಿ ಪ್ಯೂರ್ ಆಕ್ಸಿಜನೇಟೆಡ್ ರೆಡ್ ಬ್ಲಡ್ ಹೋಗ್ತಾ ಇರುತ್ತೆ. ಅಪಧಮನಿ ಅಂತಂದ್ರೆ ವೇನ್ಸ್ ಅಲ್ಲಿ ಅಶುದ್ಧ ರಕ್ತ ಹೋಗ್ತಾ ಇರುತ್ತೆ. ಆದ್ರೆ ಇಲ್ಲಿ ರಿವರ್ಸ್ ಆಗಿರುತ್ತೆ. ಯಾಕಂದ್ರೆ ಒಂದು ವೇನ್ ಮುಖಾಂತರ ತಾಯಿಯಿಂದ ಶುದ್ಧ ರಕ್ತ ಮಗುಗೆ ತಲುಪುತ್ತೆ. ಬೇಡವಾದಂತ ತ್ಯಾಜ್ಯವನ್ನ ತಗೊಂಡು ಹೋಗೋಕೆ ಎರಡು ರಕ್ತನಾಳಗಳು, ಎರಡು ಅಂಬಿಲಿಕಲ್ ಆರ್ಟ್ರಿಗಳು ಅಂದ್ರೆ ವಿರುದ್ಧವಾಗಿರುತ್ತೆ ಅಂತ ಹೇಳಿದೆ. ಓಕೆ, ಇದು ಒಂದೇ ಸಿಚುವೇಶನ್ ಅಲ್ಲಿ ವಿರುದ್ಧ ಇರೋದು ಪ್ರಕೃತಿಯಲ್ಲಿ. ಸೊ ಹುಟ್ಟಕ್ಕೂ ಮುಂಚೆ ಇದರಿಂದ ಬ್ಲಡ್ ಫ್ಲೋ ಆಗ್ತಾ ಇರೋದ್ರಿಂದ ರಕ್ತ ಹರಿತಾ ಇರುತ್ತೆ ಇದರಲ್ಲಿ. ಸೊ ಇದರಲ್ಲಿ ತೊಂದರೆಗಳೇನಾದ್ರೂ ಇತ್ತು ಅಂದ್ರೆ ಡೆಫಿನೆಟ್ಲಿ ಮಗುವಿನ ಮೇಲೆ ಪರಿಣಾಮಗಳನ್ನ ಬೀಳುತ್ತದೆ. ಇದರಲ್ಲಿ ಬ್ಲಡ್ ಫ್ಲೋನ, ರಕ್ತ ಸಂಚಾರ ಆಗೋದನ್ನ ಮೆಜರ್ಮೆಂಟ್ ಈಗೆಲ್ಲ ಮಾಡ್ತಾರೆ. ಅದನ್ನೇ ನಾವು ಫೀಟಲ್ ಎಕೋ ಮಾಡ್ಬೇಕಾದ್ರೆ ಅಂದ್ರೆ ಭ್ರೂಣದ ಹಾರ್ಟ್ ಅನ್ನ ನೋಡ್ಬೇಕಾದ್ರೆ ಮೊದ್ಲು ನೋಡೋದೇ ಅಂಬಿಲಿಕಲ್ ಕಾರ್ಡ್ ಅಲ್ಲಿ ರಕ್ತ ಸರಬರಾಜು ಹೇಗಿದೆ, ಅಲ್ಲಿ ಪ್ರೆಷರ್ ಹೇಗಿದೆ, ಅಲ್ಲಿ ರೆಸಿಸ್ಟೆನ್ಸ್ ಎಷ್ಟಿದೆ ಎಲ್ಲವನ್ನ ನೋಡ್ತೀವಿ. ಯಾಕಂದ್ರೆ ಮಗುವಿನ ಬೆಳವಣಿಗೆ ಅದ್ರ ಮೇಲೆ ಡಿಪೆಂಡ್ ಆಗಿರುತ್ತೆ. ನಿಜ, ನೀವ್ ಹೇಳೋದು ನಿಜ. ಸೊ ಇದನ್ನ ನಾವ್ ಇವತ್ತಿಗೂ ಇಗ್ನೋರ್ ಮಾಡಕ್ಕಾಗಲ್ಲ. ಸೊ ಬ್ಲಡ್ ಫ್ಲೋ ಅನ್ನೋದನ್ನ ಈಗೆಲ್ಲ ಮೆಜರ್ ಮಾಡ್ತಾರೆ. ಹುಟ್ಟಕ್ಕೂ ಮುಂಚೆ ಇದು ಇಂಪಾರ್ಟೆನ್ಸ್ ಆದ್ರೆ ಹುಟ್ಟಿದ್ದಾದ್ಮೇಲೆ ಇದರ ಇಂಪಾರ್ಟೆನ್ಸ್ ಅನ್ನೋದು ಕಡಿಮೆ ಆಗ್ತಾ ಹೋಗುತ್ತೆ. ಹುಟ್ಟಿದಾಗ ನೋಡೋಣ, ಹುಟ್ಟಿದಾಗ ನಾವು ಅದ್ರಲ್ಲಿ ಏನೇನ್ ಮಾಡ್ತೀವಿ ಅಂತ. ಒಂದು, ಹುಟ್ಟಿದಾಗ ಮಗುವಲ್ಲಿ ಬ್ಲಡ್ ಇದ್ದೇ ಇರುತ್ತೆ. ಬಟ್ ಈಗ ಪ್ರಾಕ್ಟೀಸ್ ನಾವ್ ಏನ್ ಮಾಡ್ತೀವಿ ಅಂತಂದ್ರೆ ಡಿಲೇಡ್ ಕಾರ್ಡ್ ಕ್ಲಾಂಪಿಂಗ್ ಅಂತ ಹೇಳ್ತೀವಿ. ಅಂದ್ರೆ ಮಗು ಹುಟ್ಟಿದ ಇಮಿಡಿಯೇಟ್ ಆಗಿ ಕರಳು ಬಳ್ಳಿನ ನಾವು ಕಟ್ ಮಾಡ್ಬಿಡಲ್ಲ. ಇನ್ ಕೇಸ್ ಮಗು ಅಳ್ತಾ ಇದೆ, ಮಗು ಆರಾಮಾಗಿದೆ ಅಂತಂದ್ರೆ ತಾಯಿಯ ಪಕ್ಕದಲ್ಲೇ ಇದ್ದು, WHO ವರ್ಲ್ಡ್ ಹೆಲ್ತ್ ಆರ್ಗನೈಸೇಷನ್ ಹೇಳುತ್ತೆ, ಅಟ್ಲೀಸ್ಟ್ 1 ನಿಮಿಷ ನೀವು ಆ ರಕ್ತ ಸಂಚಾರ ಈ ತಾಯಿಯಲ್ಲಿಂದ ಬ್ಲಡ್ ಪ್ಲಾಸೆಂಟಾ ಮತ್ತೆ ಈ ಅಂಬ್ಲಿಕಲ್ ಕಾರ್ಡ್ ಕರಳು ಬಳ್ಳಿಯಲ್ಲಿ ಏನಿರುತ್ತೆ ಬ್ಲಡ್, ಅದು ಮಗುಗೆ ಹೋಗ್ಬೇಕು ಅಂತ. ಸೊ ಅದಕ್ಕೆ 1 ನಿಮಿಷ ನಾವು ಅದನ್ನ ಕ್ಲ್ಯಾಂಪ್ ಮಾಡಬಾರ್ದು. ಕ್ಲ್ಯಾಂಪ್ ಮಾಡಿದ್ರೆ ಮಗುಗ್ ಸಿಗ್ಬೇಕಾಗಿರುವಂತ ಎಕ್ಸ್ಟ್ರಾ ಬ್ಲಡ್ ಅನ್ನ ನಾವು ನಿಲ್ಲಿಸ್ಬಿಡ್ತೀವಿ. ಸೊ ಹಳೆ ಕಾಲದಲ್ಲಿ ಅದನ್ನ ಹಿಂಗ ಸ್ಕ್ವೀಸ್ ಮಾಡ್ಬಿಟ್ಟು ರಕ್ತನ ಇದ್ ಮಾಡೋರು. ಈಗ ಮಾಡ್ತಾ ಇದಾರಲ್ಲೋ ಗೊತ್ತಿಲ್ಲ ನನಗೆ. ನಾವು ಡೆಲಿವರಿ ಕಂಡಕ್ಟ್ ಮಾಡುವಾಗ ಹಾಗೆ ಮಾಡ್ತಾ ಇದ್ವಿ ಅವಾಗ 50 ವರ್ಷದಿಂದ. ಯಾಕಂದ್ರೆ ಈಗ ಗೊತ್ತಾಗಿದೆ ಅದರಲ್ಲಿ ಸ್ಟೆಮ್ ಸೆಲ್ಸ್ ಇರುತ್ತೆ, ಅದು ಹಿಮೋಪೊಯಟಿನ್ಗೆ ಬಹಳ ಮುಖ್ಯ ಅಂತ ಅನ್ನೋದು. ಹಾಗಾಗಿ ಅದನ್ನು ಕೂಡ ಉಳಿಸ್ಕೊತಾರೆ. ನಿಜ, ಖಂಡಿತ ಮೇಡಮ್.
ಡೆಫಿನೆಟ್ಲಿ ಅದ್ರಲ್ಲಿ ಸ್ಟೆಮ್ ಸೆಲ್ಸ್ ಇರುತ್ತೆ. ಅಂಡ್ ನೀವ್ ಹೇಳಿದ್ದನ್ನ ನಾವು ಅಂಬ್ಲಿಕಲ್ ಕಾರ್ಡ್ ಮಿಲ್ಕಿಂಗ್ ಅಂತ ಹೇಳ್ತೀವಿ. ಅಂದ್ರೆ ಹೌದು, ಹಾಲ್ ಕರೆಕ್ಟ್ ಕರೆದಂಗ್- ಕರೆಕ್ಟ್, ಹಾಲ್ ಮಿಲ್ಕಿಂಗ್, ಕರೆದಂಗ್ ಹೌದು ಹೌದು milking ಹೌದು. ಅಂತ ಹೇಳ್ತೀವಿ. ಹ್ಮ್. ಸೊ ಕೆಲವೊಂದ್ಸತಿ ಮಗು ಅಳದೇ ಇದ್ದವಾಗ ಮತ್ತೆ ತುಂಬಾ ಪ್ರಿಮೆಚುರಿಟಿ ಇಲ್ಲದೆ ಇದ್ದವಾಗ ಅದನ್ನ ಒಂದು ಆಲ್ಟರ್ನೇಟಿವ್ ಆಗಿ ಮಾಡಬಹುದಾಗತ್ತೆ. ಇದು ಹುಟ್ಟಿದಾಗ ಅಂಬ್ಲಿಕಲ್ ಕಾರ್ಡ್ ಅನ್ನ ಅಂದ್ರೆ ಕರಳು ಬಳ್ಳಿಯನ್ನ ಇದನ್ನೆಲ್ಲ ಈ ತರದ್ದೆಲ್ಲ ನಾವು ಮಾಡ್ತೀವಿ. ಕರಳು ಬಳ್ಳಿಗೆ ಹುಟ್ಟಿದ ಆದ್ಮೇಲೆ ತಾಯಿ ಕಡೆಗೆ ಶಿಫ್ಟ್ ಆಗಿದ್ದಾದ್ಮೇಲೆ ಏನೇನ್ ಮಾಡ್ತೀವಿ, ದಟ್ ಈಸ್ ಮೋರ್ ಇಂಪಾರ್ಟೆಂಟ್. ಬಿಕಾಸ್ ಅದರಲ್ಲಿ ಏನೇನೆ ಮೆಜಾರಿಟಿ ಡೌಟ್ ಬರೋದು. ಇದೆಲ್ಲ ಸೈಂಟಿಫಿಕ್ ಆಗಿದ್ರೆ ಹ್ಮ್ ಹುಟ್ಟಿದಾಗ ಪೇರೆಂಟ್ಸ್ ಕಾಣಿಸೋದು ಅದೇನೆ. ಹ್ಮ್ ಸೊ ಅಲ್ಲೇನೋ ಹೊಕ್ಲತ್ರ ಇದೆ, ನಮ್ಗೆ ಯಾರಿಗೂ ಇಲ್ಲ, ಅದಕ್ಕೆ ಬೇಬಿಗ್ ಮಾತ್ರ ಇದೆ, ಅದೊಂದಷ್ಟು ದಿನ ಸುಮ್ಮನೆ ಇರೋದಕ್ ಬಿಡೋದ್ ಬೇಡ, ಅದನ್ನ ಏನೋ ಒಂದ್ ಮಾಡೋಣ ಅಂತ ಮಾಡ್ತಾ ಇರ್ತಾರೆ. ಸೊ ಅದು ಡೆಲಿವರಿ ಆದ್ಮೇಲೆ ಅದನ್ನ ನಾವು ಒಣಗಿಸಿಟ್ಟಿರ್ಬೇಕು, ಅಂದ್ರೆ ಡ್ರೈ ಇಟ್ಟಿರ್ಬೇಕು. ಕಾರ್ಡ್ ಕೀಪ್ ದ ಕಾರ್ಡ್ ಕ್ಲೀನ್ ಅಂಡ್ ಡ್ರೈ ಅಂತ ಡ್ರೈ WHO ಹೇಳುತ್ತೆ. ಡ್ರೈ ಒಣದಾಗಿರ್ಬೇಕು, ಅದು ತೇವಾಂಶ ಹೋಗ್ಬಾರ್ದು ಅದಕ್ಕೆ. ಹಾ ಅದಕ್ಕೆ ತೇವಾಂಶ ಹೋಗ್ಬಾರ್ದು ಅಂಡ್ ಅದನ್ನ ಕ್ಲೀನ್ ಆಗಿ ಇಟ್ಟಿರ್ಬೇಕು ಅಂತ. ಈ ಕ್ಲೀನ್ ಆಗಿ ಇಟ್ಟಿರೋದು ಅಂದ್ರೆ ಏನು, ಅದಕ್ಕೆ ನಮ್ಮಲ್ಲಿ ಕೆಲವೊಂದಷ್ಟು ಕೆಟ್ಟ ಆಚಾರಗಳಲ್ಲಿ ಒಂದ್ ಏನಂದ್ರೆ ಸಗಣಿ ಅದ್ರ ಮೇಲೆ ಇಡೋದು, ಇಲ್ಲ ಹಾ. ಬೇರೆ ಈ ತರ ಎಲ್ಲ ಮಾಡೋದು ನಾನು ಇದನ್ನ ಕೇಳಿಲ್ಲಪ್ಪ ಇದನ್ನ. ಆದ್ರೆ ಮಾಡಿದ್ದಾರೆ. ಜಂಕ್ಷನ್ ವೈಲೆಟ್ ಹಚ್ತಾ ಇದ್ರು ಅವಾಗ. ಸೊ ಆ ತರದ್ದೆಲ್ಲ ಮಾಡೋದು ಬೇಕಾಗಲ್ಲ ಕರಳು ಬಳ್ಳಿಗೆ. ಅದನ್ನ ಡ್ರೈ ಆಗಿಟ್ಟಿರ್ಬೇಕು. ಇನ್ನೊಂದು ಡ್ರೈ ಏನಂದ್ರೆ, ಈಗ ಕೆಳಗಡೆನೆ ಮಗುದು ಕರಳು ಬಳ್ಳಿ ಇರೋ ಕೆಳಗಡೆನೆ ಡಯಪರ್ ಇರುತ್ತೆ, ಮಗುದು ಡಯಪರ್ ಇರುತ್ತೆ. ಆ ಡಯಪರ್ ಒಳಗಡೆ ಹೋಗಿ- ಹೊರಟೋಗ್ಬಿಟ್ರೆ ಇನ್ಫೆಕ್ಷನ್ ಆಗತ್ತೆ. ಒಳಗಡೆ ಒಂದಾಗ ಹೋದ್ರೆ ಮತ್ತೆ 2 ಮಾಡಿದ್ದು ಮೋಷನ್ ಅದಕ್ಕೆ ಅಂಟುಕೊಂಡು ಇನ್ಫೆಕ್ಟ್ ಇನ್ಫೆಕ್ಷನ್ ಆಗೋ ಚಾನ್ಸಸ್. ಹೌದು ಹೌದು. ಹಾ. ಅದರಿಂದ ಡ್ರೈ ಆಗಿಟ್ಟಿರ್ತೀವಿ ಅಂಡ್ ಅದರಿಂದ ಕ್ಲೀನ್ ಆಗಿಟ್ಟಿರ್ತೀವಿ. ಇಲ್ಲ ಸಲ್ದೇ ಇರೋದನ್ನ ಹಚ್ಚೋದ್ ಬೇಕಾಗಲ್ಲ. ಅಂಡ್ ಇನ್ ಕೇಸ್ ಹಚ್ಬೇಕು ಅಂತಂದ್ರೆ ಆಂಟಿಸೆಪ್ಟಿಕ್ ಸೊಲ್ಯೂಷನ್ ನ ಎಲ್ಲಿ, ಯಾವ ಸೆಂಟರ್ ಅಲ್ಲಿ, ಇಲ್ಲ ಯಾವ ಕಂಟ್ರಿಯಲ್ಲಿ ಅಂಬಲಿಕಲ್ ಸೆಪ್ಸಿಸ್ ಅಂದ್ರೆ ಹೊಕ್ಕಳು ಬಳ್ಳಿಯ ಇನ್ಫೆಕ್ಷನ್ ಎಲ್ಲಿ ಯಥೇಚ್ಛವಾಗಿ ಕಂಡು ಬರುತ್ತೆ, ಜಾಸ್ತಿ ಇರುತ್ತೆ. ಅಲ್ಲಿ ಈ ಆಂಟಿಸೆಪ್ಟಿಕ್ ಸೊಲ್ಯೂಷನ್ಸ್ ನ ಹಚ್ಚಕ್ಕೆ ಹೇಳ್ತಾರೆ. ಸ್ಪಿರಿಟ್ ಆಗಿರ್ಬೋದು, ಜಂಕ್ಷನ್ ವೈಲೆಟ್ ಆಗಿರ್ಬೋದು, ಬೇರೆ ಅಂತದ್ದು ಆಗಿರ್ಬೋದು, ಆಯಿಂಟ್ಮೆಂಟ್ಸ್, ಬೇರೆ ತರದ ಆಂಟಿಸೆಪ್ಟಿಕ್ ಆಯಿಂಟ್ಮೆಂಟ್ಸ್ ಆಗಿರ್ಬೋದು, ಅದನ್ನ ಹಚ್ಬಹುದು ಅಂತ ಹೇಳ್ತಾರೆ ವರ್ಲ್ಡ್ ಹೆಲ್ತ್ ಆರ್ಗನೈಸೇಷನ್. ಇಲ್ಲ ನಮ್ಮಲ್ಲಿ ಮತ್ತೆ ಇಂಡಿಯಾ ನಾವು ಪ್ರಾಕ್ಟೀಸ್ ಮಾಡ್ತಿರೋದು ಒಣಗಿಸಿಟ್ಟಿರ್ಬೇಕು, ಮತ್ತೆ ಅದಕ್ಕೇನು ಹಚ್ಚೋದ್ ಬೇಕಾಗಲ್ಲ ಅಂಡ್ ಅದನ್ನ ಕ್ಲೀನ್ ಆಗಿ ಇಟ್ಟಿರ್ಬೇಕು ಅಂತ ಮೇಡಮ್. ಸೊ ಇದು ಹುಟ್ಟಿದಾದ್ಮೇಲೆ ನಾವು ಮಾಡ್ಬೇಕಾಗಿರುವಂತ ಒಂದೇ ಒಂದು ಕೇರ್. ಅಂಡ್ ಕೆಲವೊಂದಷ್ಟು ಕಾಂಪ್ಲಿಕೇಶನ್ಸ್ ಕಂಡು ಬರೋದು ಅದನ್ನೆಲ್ಲಾನು ಅಷ್ಟೇ ನಾವು ಅದಾದ್ಮೇಲೆ ನೋಡ್ತೀವಿ, ವಿಚ್ ಪೇರೆಂಟ್ಸ್ ಅನ್ನೋರು ಯೂಶಲಿ ಕೇಳ್ತಾರೆ ಮೇಡಮ್. ಹಂಗೆ ಹೌದು. ಆಮೇಲೆ ಇದಲ್ಲದೆ ಭರತ್ ಅವ್ರೆ, ಏನಂತಂದ್ರೆ ಒಂದೊಂದ್ಸಲ ಅದು ಅಂಬಿಲಿಕಲ್ ಕಾರ್ಡ್ ಅನ್ನ ನಾವು ಇಂಜೆಕ್ಷನ್ ಕೊಡಕ್ಕೆ, IV ಫ್ಲೂಯಿಡ್ಸ್ ಕೊಡಕ್ಕೆ, ರಕ್ತ ಟ್ರಾನ್ಸ್ಫ್ಯೂಷನ್ ಮಾಡಕ್ಕೆ. ಈಗ ನನ್ನ ಮೊಮ್ಮಗಳಿಗೆ ಕರ್ನಿಕ್ಟಸ್ ಆದಾಗ ಹೋಲ್ ಬ್ಲಡ್ ಟ್ರಾನ್ಸ್ಫ್ಯೂಷನ್ ಮಾಡಿ ಮಾಡೋದು ಆ ಅಂಬಿಲಿಕಲ್ ವೆಸಲ್ ಮುಖಾಂತರ ಮಾಡಿದ್ರು. ಸೊ ಹಾಗಾಗಿ ಆ ಮಗು ಹುಟ್ಟಿದ ನಂತರ ಕೂಡ ಟ್ರೀಟ್ಮೆಂಟ್ಗೆ ಬಹಳ ದೊಡ್ಡ ಸಹಾಯ ಆಗತ್ತೆ ಅಂತ ಹೇಳ್ಬೋದು. ಯಾಕಂದ್ರೆ ಮಕ್ಕಳಿಗೆ ವೇನ್ಸು ಆರ್ಟ್ರಿ ಸಿಕ್ಕೋದು, ಚುಚ್ಚೋದು ಬಹಳ ಕಷ್ಟ. ಇದು ದೊಡ್ಡದಾಗಿರುತ್ತೆ, ಚಕ್ಕಂತ ನಾವು ಚುಚ್ಚಬಹುದು ಅಂತ ನನ್ಗನ್ಸುತ್ತೆ. ಖಂಡಿತ ಮೇಡಮ್. ಹುಟ್ಟಿದಾಗ ಆಕ್ಚುಲಿ ಏನಂದ್ರೆ ಮಗುವಿಂದ ಬ್ಲಡ್ ಏನಾದ್ರು ನಾನು ತಗೋಬೇಕು, ಏನೋ ಒಂದು ಟೆಸ್ಟ್ ಮಾಡೋದಕ್ಕೆ ತಗೋಬೇಕು. ಫಾರ್ ಎಕ್ಸಾಂಪಲ್ ಬ್ಲಡ್ ಗ್ರೂಪಿಂಗ್ ಮಾಡಬೇಕು, ಥೈರಾಯ್ಡ್ ಟೆಸ್ಟಿಂಗ್ ಮಾಡಬೇಕು ಥೈರಾಯ್ಡ್ ಟೆಸ್ಟಿಂಗ್ ಮಾಡಬೇಕು. ಹೌದು ಅಂದ್ರೆ ಇದು ಒಂದು ಪೇನ್ಲೆಸ್ ಆಗಿ ಬ್ಲಡ್ ಕೊಡುವಂತ ಒಂದು ವಿಧಾನ ಆಗಿರುತ್ತೆ ಇದರಿಂದ. ಅಂಡ್ ಅದಾದ್ಮೇಲೆ ನಾವು ನ್ಯೂನೆಟಲ್ ಇಂಟೆನ್ಸಿವ್ ಕೇರ್ ಯೂನಿಟ್ ಅಲ್ಲಿ ನವಜಾತ ಶಿಶು ತಜ್ಞ ತೀವ್ರ ನಿಗಾ ಘಟಕದಲ್ಲಿ ಏನ್ ಮಾಡ್ತೀವಿ ಅಂದ್ರೆ, ಅದರ ಮುಖಾಂತರ ಒಂದು ಟ್ಯೂಬ್ ಅನ್ನ ಹಾಕಿ ಅದರಲ್ಲಿ ನ್ಯೂಟ್ರಿಷನ್ ಕೊಡ್ತೀವಿ, ಮತ್ತೆ ಇನ್ನೊಂದೇನಂದ್ರೆ ಅದರಿಂದ ಬ್ಲಡ್ ತೆಗೆಯೋದು ಮಾಡ್ತೀವಿ, ಬ್ಲಡ್ ಕೊಡೋದನ್ನು ಮಾಡ್ತೀವಿ. ಸೊ ಇದು ತುಂಬಾ ಹೆಲ್ಪ್ಫುಲ್ ಆಗಿರುತ್ತೆ. ನಮ್ಗೆ ಈಸಿಯಾಗಿ ಏನಾದ್ರು ನಾವು ಮಾಡಕ್ಕಾಗತ್ತೆ ಅನ್ನೋ ಪ್ರೊಸೀಜರ್ ಆದ್ರೆ ಅದೊಂದು ಡೆಫಿನೆಟ್ಲಿ ಅದೊಂದು ಆಗುತ್ತೆ ಮೇಡಮ್. ಹೌದೌದು, ಖಂಡಿತ ನೀವ್ ಹೇಳೋ ಮಾತಿಗೆ ನಾನು ಸಂಪೂರ್ಣ ಒಪ್ತೇನೆ. ಆದ್ರೆ ಯಾರು ಕೊಡ್ತಾ ಇದಾರಲ್ಲ ಅವ್ರ ಕೈ ಬಹಳ ಕ್ಲೀನ್ ಆಗಿರ್ಬೇಕು. ಅವ್ರಿದ್ದವರು ಗ್ಲೌಸ್ ಹಾಕೊಳ್ಳದೆ ಅದನ್ನ ಮಾಡಬಾರ್ದು. ಯಾಕಂದ್ರೆ ನಾನು ನೋಡಿದ್ದೀನಿ, ಒಂದು ಮಗುಗೆ ಈ ತರ NIC ನಲ್ಲಿ ಟ್ರೀಟ್ಮೆಂಟ್ ಕೊಟ್ಟಿದ್ದು, ಆಮೇಲೆ ಸೆಪ್ಸಿಸ್ ಆಗಿ ಬಂತು, ನೋಡಿದ್ರೆ ದಪ್ಪ ಗಡ್ಡೆ, ಇಷ್ಟು ದೊಡ್ಡ ಗಡ್ಡೆ ಅಲ್ಲಾಡ್ತಾ ಇದೆ ರೈಟ್ ಏಟ್ರಿಯಂ ನಲ್ಲಿ, ರೈಟ್ ಸೈಡ್. ಅದು ಏನಪ್ಪಾ ಅಂತ ನೋಡಿದ್ರೆ ಕ್ಯಾಂಡಿಡಾ ಬಂತು, ಅಂದ್ರೆ ಫಂಗಸ್ ಬಂದ್ಬಿಡ್ತು. ಅದು ಫಂಗಲ್ ಬಾಲ್ ಆಗಿತ್ತು. ನಾವು ಏನೋ ಹಾರ್ಟ್ ಅಲ್ಲಿ ಗಂಟಿದೆ, ಇದಿದೆ ಅಂತ ಎಲ್ಲ ಯೋಚನೆ ಮಾಡಿದ್ವಿ, ಅದು ಫಂಗಲ್ ಬಾಲ್ ಆಗಿತ್ತು. ಹಾಗಾಗಿ ಯಾರ್ಯಾರು ಹ್ಯಾಂಡಲ್ ಮಾಡ್ತಾರಲ್ಲ
ಅದು ತಾಯಿನೇ ಆಗ್ಲಿ, ನರ್ಸೇ ಆಗ್ಲಿ, ಡಾಕ್ಟರ್ ಆಗ್ಲಿ ಬಹಳ ಕೇರ್ಫುಲ್ ಆಗಿರ್ಬೇಕು ಅಂತ ನಾವು ಹೇಳ್ಬೇಕು. ಹೌದು. ಸೊ ಪೇರೆಂಟ್ಸ್ ನನ್ನ ಅಡ್ವೈಸ್, ಈ ಅಂಬ್ಲಿಕಲ್ ಕಾರ್ಡ್ ಕೇರ್ ಅಂದ್ರೆ ಹೊಕ್ಕಳು ಬಳ್ಳಿಯ ಕೇರ್ ಅಲ್ಲಿ ಏನಿರುತ್ತೆ ಅಂದ್ರೆ, ಡ್ರೈ ಇಟ್ಕೊಳ್ಳೋದು, ಕ್ಲೀನ್ ಇಟ್ಕೊಳ್ಳೋದು, ಅದು ಬಿಟ್ರೆ 2 ವಾರದಲ್ಲಿ ಅದು ಉದುರೋಗುತ್ತೆ, ತಾನೇ ಉದುರೋಗುತ್ತೆ, ಅದಕ್ಕೇನು ಹಚ್ಚೋದ್ ಬೇಕಾಗಲ್ಲ. ಸೊ 2 ವಾರದಷ್ಟು ವೆಯ್ಟ್ ಮಾಡೋದಾಗುತ್ತೆ. 20 ದಿನಕ್ಕೆಲ್ಲ ಹೊಟ್ಟೋಗ್ಬಿಡುತ್ತೆ. ಹೌದು ಹೌದು ಮೇಡಮ್, ಖಂಡಿತವಾಗ್ಲು. ಅದಕ್ಕಿಂತ ಲೇಟ್ ಆಯ್ತು ನೀವು ಬೇಕನ್ಲಿ ಬೇಡ ಅನ್ಲಿ ಒಣಗ್ಬಿಟ್ಟು ಹೊರಟೆ ಹೋಗುತ್ತದು. ಬಿದ್ದಿಲ್ಲ ಅಂದ್ರೆ ನೀವು ಡಾಕ್ಟರ್ನ ನೋಡ್ಬೇಕಾಗುತ್ತೆ. ನೋಡಪ್ಪ, ನಿಲ್ಸಿ. ಪೇರೆಂಟ್ಸ್ ನಾನು ಹೇಳ ಬಯಸೋದು ಏನಂತಂದ್ರೆ, ಕೆಲವೊಂದು ತೊಂದರೆಗಳು ಕಾಣಿಸ್ತವೆ, ಆ ತೊಂದರೆಗಳನ್ನ ಮನೆಗಳಲ್ಲೇನೆ ಹ್ಯಾಂಡಲ್ ಮಾಡಬಹುದು ಅಂತ. ಕಾಮನ್ ಆಗಿ ಕಂಡು ಬರುವಂತ ತೊಂದರೆಗಳು, ಈ ಕರಳು ಬಳ್ಳಿಯ ತೊಂದರೆಗಳು ಏನಂದ್ರೆ, ಒಂದು ತುಂಬಾ ದಿನ ಆದ್ರೂ ಬೀಳ್ದೆ ಇರೋದು, 3 ವಾರ ಆದ್ರೂ ಬೀಳ್ದೆ ಇದ್ದವಾಗ ಹಾಸ್ಪಿಟಲ್ಗೆ ಬಂದು ಡಾಕ್ಟರ್ ತೋರಿಸೋದು ಒಳ್ಳೇದು. ಯಾಕೆ ಅಂದ್ರೆ ಕೆಲವೊಂದು ತೊಂದರೆಗಳು ಲೈಕ್ ಒಳಗಡೆ ಇನ್ಫೆಕ್ಷನ್ ಆಗಿದ್ರೆ ಒಂದೊಂದ್ಸತಿ ಬೀಳೋದು ಲೇಟ್ ಆಗುತ್ತೆ. ಇನ್ನೊಂದು, ಕೆಳಗಡೆ ಒಂದು ಪಿಂಕ್ ಆಗಿ ಒಂದು ಅಂಶ ಉಳ್ಕೊಂಡ್ಬಿಟ್ಟು, ಅಂಬ್ಲಿಕಲ್ ಗ್ರಾನುಲೋಮಾ ಅಂತ ಹೇಳ್ತೀವಿ, ಆ ತರ ಎಲ್ಲ ಉಳ್ಕೊಂಡ್ಬಿಡುವಂತದ್ದು ಒಂದಷ್ಟು ಇರ್ತವೆ. ಈ ಅಂಬಿಲಿಕಲ್ ಗ್ರಾನುಲೋಮಾ ಏನು ಅಂಬಿಲಿಕಲ್ ಹರ್ನಿಯಾ, ಅದು ಏನಂತ ದಯವಿಟ್ಟು ತಿಳಿಸ್ಕೊಡಿ ವೀಕ್ಷಕರಿಗೆ. ಖಂಡಿತ ಮೇಡಮ್. ಅಂಬ್ಲಿಕಲ್ ಗ್ರಾನುಲೋಮಾ ಏನಂದ್ರೆ, ಒಂದು ಮಾಂಸದ ತರ ಕಾಣುತ್ತೆ, ಒಂದು ಪಿಂಕ್ ಫ್ಲೆಶ್ ತರ ಕಾಣಿಸುತ್ತದು. ಇದರಿಂದ ಮೇಲೆ ಒಂದೊಂದ್ಸತಿ ಏನಾಗುತ್ತೆ, ಒಂದು ಯೆಲ್ಲೋ ಕಲರ್ ಮೆಟೀರಿಯಲ್, ಹಳದಿ ಬಣ್ಣದ ಒಂದು ಮೆಟೀರಿಯಲ್ ಆ ತರ ಕಾಣಿಸುತ್ತೆ. ಒಂದ್ ಸ್ವಲ್ಪ ಲಿಕ್ವಿಡ್ ಅಂತ, ಸ್ವಲ್ಪ ಆ ಲಿಕ್ವಿಡ್ ತರ ಬರ್ತಾ ಇರುತ್ತೆ. ಇದಕ್ಕೆ ನಾವು ಮಾಡೋದೇನು ಕ್ಯೂ ಅಂತೀರಾ ಅಥವಾ ಕ್ಯೂ ಅಲ್ಲ? ಅದು ಇದು ಕ್ಯೂ ಅಲ್ಲ ಮೇಡಮ್. ಕ್ಯೂ ಆದ್ರೆ ಯೂಶಲಿ ಅದು ಅಂಬ್ಲಿಕಲ್ ಸೆಪ್ಸಿಸ್ ಅಂತ ಹೇಳ್ಬಿಡ್ತೀವಿ, ಅಂದ್ರೆ ಇನ್ಫೆಕ್ಷನ್ ಆಗಿದೆ ಅಂತ ಹೇಳ್ತೀವಿ. ಸ್ವಲ್ಪ ಬರುತ್ತೆ, ಸ್ವಲ್ಪ ವಾಸನೆ ಏನಾದ್ರು ಬಂತು ಅಂತಂದ್ರೆ ಬೆಟರ್ ಡಾಕ್ಟರ್ ತೋರ್ಸೋದು ಒಳ್ಳೇದು ಅಂತ ಹೇಳ್ತೀವಿ. ಅಂಡ್ ಇನ್ ಕೇಸ್ ಆತರ ಪಿಂಕ್ ಏನಾದ್ರು ಇದ್ರೆ, ನಾವು ಫಸ್ಟ್ ನಾವು ಹಾಸ್ಪಿಟಲ್ ನಾವು ಬಂದಾಗ ಏನ್ ಹೇಳೋದು ಅಂದ್ರೆ, ಕೆಲವೊಂದಷ್ಟು ವಿಧಾನಗಳನ್ನ ನಾವು ಪೇರೆಂಟ್ಸ್ ತಿಳಿಸ್ಕೊಡ್ತೀವಿ. ಒಂದೇನಂದ್ರೆ ಉಪ್ಪು ಇಡಬಹುದು ಅಂತ ಹೇಳ್ತೀವಿ, ಕಲ್ಲುಪ್ಪನ್ನ ಇಲ್ಲ ಪುಡಿ ಉಪ್ಪನ್ನ ಇಡಬಹುದು ಅಂತ ಹೇಳ್ತೀವಿ, ಅದನ್ನ ರಾಕ್ ಸಾಲ್ಟ್ ಅಪ್ಲಿಕೇಶನ್ ಅಂತ ಹೇಳ್ತೀವಿ. ಇನ್ನೊಂದು ನಾವು ಮಾಡೋದು ಕಾಟ್ರೈಸೇಷನ್, ಸಿಲ್ವರ್ ನೈಟ್ರೇಟ್ ಕಾಟ್ರೈಸೇಷನ್ ಅಂತ ಹೇಳ್ತೀವಿ. ಸೊ ಅಂಬ್ಲಿಕಲ್ ಗ್ರಾನುಲೋಮಾ ಆತರ ಇರುತ್ತೆ, ಅಂಡ್ ಅದು ಟ್ರೀಟ್ಮೆಂಟ್ ಆಗುತ್ತೆ, ಅಂಡ್ ಮನೆಯಲ್ಲಿ ಮಾಡ್ಬೋದಾಗುತ್ತೆ. ನೆಕ್ಸ್ಟ್ ಏನಂದ್ರೆ ಅಂಬ್ಲಿಕಲ್ ಹರ್ನಿಯಾ ಅಂತ ಹೇಳ್ತೀವಿ. ಈ ಹರ್ನಿಯಾಗೂ ಅದಕ್ಕೂ ಡಿಫ್ರೆನ್ಸ್ ಏನಂದ್ರೆ, ಈ ಹರ್ನಿಯಾ ಸ್ಕಿನ್ ಇಂದ ಕವರ್ ಆಗಿರುತ್ತೆ. ಯೂಶಲಿ ಪ್ರಿಮೆಚ್ಯೂರ್ ಮಕ್ಕಳಲ್ಲಿ ಮತ್ತೆ ಲೋ ಬರ್ತ್ ವೈಟ್ ಮಕ್ಕಳಲ್ಲಿ ಈ ಹರ್ನಿಯಾ ಅನ್ನೋದು ಒಕ್ಕಳು ಬಳ್ಳಿಯ ಏನಂತಾರೆ, ಗಂಟೆ ತರ ಬಲ್ಜ್ ಆಗಿರುತ್ತೆ, ಅದು ಬಲ್ಜ್ ಆಗಿರುತ್ತೆ. ಮಗು ಅತ್ತಾಗ ಕೆಮ್ಮದಾಗ ಅದು ಊದ್ಕೋತಾ ಇರುತ್ತೆ, ಅಂಡ್ ಇದ್ರ ಮೇಲೆ ಸ್ಕಿನ್ ಕವರ್ ಆಗಿರುತ್ತೆ ಮೇಡಮ್. ಪಿಂಕ್ ಫ್ಲೆಶ್ ತರ ಕಾಣಲ್ಲ ಇದು, ಇದು ಸ್ಕಿನ್ ಕವರ್ ಆಗಿರುತ್ತೆ. ದಿಸ್ ಇಸ್ ದ ಮೈನ್ ಡಿಫರೆನ್ಸ್. ಈ ಹರ್ನಿಯಾ ಅನ್ನೋದು ಸ್ಕಿನ್ ಕವರ್ ಆಗಿರುತ್ತೆ, ಅಂಡ್ ಮಗು ಅತ್ತಾಗ ಮತ್ತೆ ಕಾಫ್ ಮಾಡಿದಾಗ ಅಂದ್ರೆ ಕೆಮ್ಮದಾಗ ಊದ್ಕೊಳ್ತಾ ಇರುತ್ತೆ, ಅಂಡ್ ನೀವು ಒತ್ತಿದ್ರೆ ಒಳಗೋಗುತ್ತದೆ. ಸೊ ಯೂಶಲಿ ಈ ಹರ್ನಿಯಾ ಅನ್ನೋದನ್ನ ನಾವು ಅದನ್ನ ಟ್ರೀಟ್ ಮಾಡಲ್ಲ. ಸೊ 1 ವರ್ಷದವರೆಗೂ ಅದನ್ನ ಟ್ರೀಟ್ ಮಾಡೋ ಅವಶ್ಯಕತೆ ಇರಲ್ಲ ಮೇಡಮ್. ಆಮೇಲೆ ಬೇಕಾದ್ರೆ ಆಪರೇಷನ್ ಮಾಡಿ ರಿಪೇರ್ ಮಾಡಬಹುದು ಅಂತ. 4 ರಿಂದ 5 ವರ್ಷದವರೆಗೂ ಯೂಶಲಿ ವೇಟ್ ಮಾಡ್ತಾರೆ, ಅದಾದ್ಮೇಲೆ ಅದನ್ನ ಆಪರೇಟ್ ಮಾಡೋದು. ಆಯ್ತು, ತುಂಬಾ ತುಂಬಾ ಧನ್ಯವಾದಗಳು ಡಾಕ್ಟರ್ ಭರತ್ ಅವರೇ. ನೋಡಿ, ಅದು ಎಷ್ಟು ಮುಖ್ಯವಾದಂತಹದ್ದು, ತಾಯಿಗೆ ಮತ್ತೆ ಮಗುವಿಗೆ ಒಂದು ಸಂಪರ್ಕವಾಗಿ ಇಟ್ಕೊಂಡು ಆ ಮಗುವಿಗೆ ಬೆಳವಣಿಗೆಗೆ ಅಷ್ಟು ಮುಖ್ಯ ಇರುತ್ತೆ. ಮಗು ಹುಟ್ಟಿದ ಮೇಲೆ ಕೂಡ ಅದ್ರ ಕಡೆಗೆ ಗಮನ ಕೊಡ್ಬೇಕು ಅಂತ ಹೇಳಿದ್ರೆ ಧನ್ಯವಾದಗಳು. ನಮಸ್ಕಾರ. ಥ್ಯಾಂಕ್ ಯು.